ಗರಬಡಿದಂತೆ ಆಡ್ತಾ ಇದೆ ಡೆವಲಿಸ್ತಾನ್. ಜಮ್ಮು ಕಾಶ್ಮೀರದ ಶ್ರೀನಗರದ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿರುವಂತದ್ದು. ಡ್ರೋನ್ ದಾಳಿಗೆ ಈಗ ಪರಮ ಪಾಪಿ ಪಾಕಿಸ್ತಾನ ಮುಂದಾಗಿದೆ. ಪಾಕ್ ದಾಳಿ ಬೆನ್ನಲ್ಲೇ ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿರುವಂತದ್ದು. ಅಟ್ಯಾಕ್ ಆಗ್ತಾ ಇದ್ದಂತೆಯೇ ಶ್ರೀನಗರದಲ್ಲಿ ಈಗ ಸೈರನ್ ಸದ್ದು ಮೊಳಗಿದೆ. ರಾತ್ರಿ ಆಗ್ತಾ ಇದ್ದಂತೆ ಏನು ಗರಬಡಿದಂತೆ ಆಡ್ತಾ ಇದೆ ಡೆವಲಿಸ್ತಾನ್. ಪಾಪಿ ಪಾಕಿಸ್ತಾನ ರಾತ್ರಿ ಆಗ್ತಾ ಇದ್ದಂತೆ ಗರಬಡಿದಂತೆ ಆಡ್ತಾ ಇದೆ. ಜಮ್ಮು ಕಾಶ್ಮೀರದ ಶ್ರೀನಗರದ ಮೇಲೆ ಈಗ ಪಾಕಿಸ್ತಾನ ದಾಳಿ ಮಾಡಿರುವಂತದ್ದು. ಡ್ರೋನ್ ದಾಳಿಗೆ ಈಗ ಪರಮ ಪಾಪಿ ಪಾಕಿಸ್ತಾನ ಮುಂದಾಗಿರುವಂತದ್ದು. ಪಾಕ್ ದಾಳಿ ಬೆನ್ನಲ್ಲೇ ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ಏನು ಆಕ್ಟಿವ್ ಆಗಿದೆ. ಅಟ್ಯಾಕ್ ಆಗ್ತಾ ಇದ್ದಂತೆ ಶ್ರೀನಗರದಲ್ಲಿ ಈಗ ಸೈರನ್ ಸದ್ದು ಮೊಳಗಿರುವಂತದ್ದು. ರಾತ್ರಿ ಆಗ್ತಾ ಇದ್ದಂತೆ ಏನು ಡೆವಲಿಸ್ತಾನ್ ಗರಬಡಿದಂತೆ ಆಡ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ವಾರ್ನಿಂಗ್ ಹಿನ್ನೆಲೆಯಲ್ಲಿ ಈಗ ಇನ್ನು ಪಂಜಾಬ್ನ ಫಿರೋಜಾಬಾದ್ನಲ್ಲಿ ಬ್ಲಾಕ್ಔಟ್ ಮಾಡಿರುವಂತದ್ದು. ಸಂಪೂರ್ಣ ಕತ್ತಲಾದ ಫಿರೋಜಾಬಾದ್ ಪ್ರದೇಶ ಸಂಪೂರ್ಣವಾಗಿ ಅಲ್ಲಿ ಕತ್ತಲು ಮಾಡಿದ್ದಾರೆ. ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರೋ ಭಾರತ ಏನು ಅಲ್ಲಿ ಪಾಕಿಸ್ತಾನದಿಂದ ನಿರಂತರ ದಾಳಿಯ ಹಿನ್ನೆಲೆಯಲ್ಲಿ ಈಗ ಕಂಪ್ಲೀಟ್ ಆಗಿ ಅಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ವಾರ್ನಿಂಗ್ ಹಿನ್ನೆಲೆಯಲ್ಲಿ ಪಂಜಾಬ್ನ ಫಿರೋಜಾಬಾದ್ನಲ್ಲಿ ಈಗ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಸಂಪೂರ್ಣ ಕತ್ತಲಾದ ಫಿರೋಜಾಬಾದ್ ಪ್ರದೇಶ ಅನ್ನುವಂತಹ ಮಾಹಿತಿ ಸಿಗ್ತಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಸತೀಶ್ ಆಂಜಿನಪ್ಪ. ಸತೀಶ್, ಇಷ್ಟೆಲ್ಲ ಆದ್ರೂ ಕೂಡ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇಲ್ವಾ ಅಂತ? ರಾತ್ರಿ ಆದ್ರೆ ಸಾಕು ದಿನ ಇದೇ ಕತೆನಾ ಹೆಂಗೆ ಅಂತ? ನಮ್ರತ ಸೇಮ್ ನಿನ್ನೆ ಕೂಡ ಇದೇ ಟೈಮ್ಗೆ ಸುಮಾರು 8:30 8:45ಗೆ ಸೇಮ್ ಇದೇ ರೀತಿಯ ಇವತ್ತೇನು ಅಟ್ಯಾಕ್ ಆಗಿದೆ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಈ ಎರಡೂ ರಾಜ್ಯಗಳ ಮೇಲೆ ಪಾಕಿಸ್ತಾನ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದೆ. ಸೇಮ್ ಇದೇ ಪ್ಲೇಸ್ಗಳಿಗೆ ಸಾಂಬಾ ಆಗಿರ್ಬೋದು, ಶ್ರೀನಗರ ಆಗಿರ್ಬೋದು, ಅಮೃತ್ಸರ ಆಗಿರ್ಬೋದು, ಈ ಪ್ರದೇಶಗಳೇನಿದ್ದಾವೆ ಇವತ್ತೇನು ಅಟ್ಯಾಕ್ ಆಗಿದ್ದಾವೆ, ಫಿರೋಜಾಬಾದ್ ಆಗಿರ್ಬೋದು, ಎಲ್ಲ ಪ್ರದೇಶಗಳಲ್ಲೂ ಕೂಡ ನಿನ್ನೆ ಸೇಮ್ ಇದೇ ಟೈಮ್ಗೆ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ಇವತ್ತು ಸಂಜೆ 5:15ಗೆ ಪ್ರೆಸ್ ಮೀಟ್ ಏನಿತ್ತು, ವಿದೇಶಾಂಗ ಇಲಾಖೆಯ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಒಂದು ಮಾಹಿತಿಯನ್ನು ಹೊರಹಾಕಿದ್ರು. ಸುಮಾರು 400 ಡ್ರೋನ್ಗಳು ಭಾರತದ ಮೇಲೆ ಅಟ್ಯಾಕ್ ಮಾಡಿತ್ತು ನಿನ್ನೆ ಅಂತ. ಅಟ್ ದ ಸೇಮ್ ಟೈಮ್ ಇವತ್ತು ದಾಳಿಯಾಗಿದೆ ಜಮ್ಮು, ಶ್ರೀನಗರ, ಆಮೇಲೆ ಸಾಂಬಾ, ಅಮೃತ್ಸರ ಈ ಪ್ರದೇಶಗಳಲ್ಲಿ ಇವತ್ತು ಕೂಡ ಸೇಮ್ ನಿನ್ನೆ ಆದಂತಹ ಡ್ರೋನ್ ಅಟ್ಯಾಕೇ ಆಗಿದೆ. ಜೊತೆಗೆ ಸುಮಾರು 36 ಮಿಸೈಲ್ಸ್ ಅಟ್ಯಾಕ್ ಆಗಿತ್ತು ನಿನ್ನೆ ಭಾರತದ ಮೇಲೆ ಪಾಕಿಸ್ತಾನದ ಮಿಸೈಲ್ಗಳು. ಇವತ್ತು ಈ ಕ್ಷಣದ ಏನು ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಕ್ಷಣದವರೆಗೂ ಡ್ರೋನ್ಗಳು ಜೊತೆಗೆ ಮಿಸೈಲ್ಗಳು ಕೂಡ ಅಟ್ಯಾಕ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ನಮ್ರತ ವಿಶೇಷವಾಗಿ ಶ್ರೀನಗರದಲ್ಲಿ ಅಟ್ಯಾಕ್ ಆದ ತಕ್ಷಣ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಒಂದು ಆಕ್ಟಿವ್ ಆಗಿದೆ. ಅಂದರೆ ಡ್ರೋನ್ಗಳನ್ನು ಹಾಗೂ ಮಿಸೈಲ್ಗಳನ್ನು ಒಡೆದುರುಳಿಸುವಂತಹ ಒಂದು ನಮ್ಮ ಹತ್ರ ಏನು ಆಕಾಶ್ ಇದೆ, ಜೊತೆಗೆ S-400 ಇದೆ, ಈ ಎರಡೂ ಕೂಡ ಆಕ್ಟಿವ್
ಧೈರ್ಯವಾಗಿ ಪಾಕಿಸ್ತಾನದ ಡ್ರೋನ್ಗಳನ್ನು ಒಡೆದು ಉರುಳಿಸಲಾಗಿದೆ ಈಗಾಗಲೇ ಕೂಡ. ಆದರೂ ಕೂಡ ಈಗ ಲೇಟೆಸ್ಟ್ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಈ ಒಂದು ದಾಳಿ ನಿಲ್ತಾನೆ ಇಲ್ಲ, ನಿರಂತರವಾಗಿ ಸಾಗ್ತಾನೆ ಇದೆ. ಆರಂಭದಲ್ಲಿ ಕೇವಲ ಪಾಕ್ ಆಕ್ಯುಪೈಡ್ ಪ್ರದೇಶ ಏನಿದೆ, POK ಏನಿದೆ, ಈ ಭಾಗದಲ್ಲಿ ಜಮ್ಮು ಕಾಶ್ಮೀರ ಬರುತ್ತೆ. ಇಲ್ಲಿ ಆರಂಭದಲ್ಲಿ ತುಂಬ ದೊಡ್ಡ ಮಟ್ಟದ ಅಟ್ಯಾಕ್ ಆಯಿತು. ಇವತ್ತು ಕೂಡ ಈಗಲೂ ಕೂಡ ಅಟ್ಯಾಕ್ ಆಗಿದೆ, ಅಟ್ಯಾಕ್ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಜಮ್ಮುವಿನಿಂದ ಸುಮಾರು 30-35 ಕಿಲೋಮೀಟರ್ ದೂರ ಇರ್ತಕ್ಕಂಥ ಸಾಂಬಾ ನಿನ್ನೆ ಕೂಡ ದೊಡ್ಡ ಮಟ್ಟದ ಅಟ್ಯಾಕ್ಗೆ ಗುರಿಯಾಗಿತ್ತು. ಸಾಂಬಾ ನಮ್ಮ POKಯ ಗಡಿ ಭಾಗದಲ್ಲಿ ಬರುತ್ತೆ ಸಾಂಬಾ ಪ್ರದೇಶ. ನಿನ್ನೆ ಕೂಡ ದೊಡ್ಡ ಮಟ್ಟದ ಅಟ್ಯಾಕ್ಗೆ ಗುರಿಯಾಗಿತ್ತು. ಇವತ್ತು ಮತ್ತೆ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಸಂಜೆ ಸುಮಾರು 6:30ಕ್ಕೆ LOCನ ದಾಟಿ ಪಾಕ್ ಸೇನೆ ಅಟ್ಯಾಕ್ ಮಾಡಿತ್ತು. ಈ ಒಂದು ಅಟ್ಯಾಕ್ನಲ್ಲಿ ಸುಮಾರು 13 ಜನ ನಾಗರಿಕರು ಮೃತಪಟ್ಟಿದ್ರು, 56ಕ್ಕೂ ಹೆಚ್ಚು ಜನ ನಾಗರಿಕರು ಗಾಯಗೊಂಡಿದ್ರು. ಅಂದರೆ ಇದು ಸಂಜೆ ಆದಂತಹ ಒಂದು ಅಟ್ಯಾಕು. ಅದಾದ ನಂತರ ಮತ್ತೆ ದೊಡ್ಡ ಮಟ್ಟದ ಅಟ್ಯಾಕ್ ಆಗಿದೆ, ಅದು ಡ್ರೋನ್ ಅಟ್ಯಾಕ್. ಸಂಜೆ ಆಗಿದ್ದು ಗುಂಡಿನ ಚಕಮಕಿ, ಭಾರತೀಯ ಸೈನಿಕರು ಮತ್ತು ಪಾಕ್ ಸೈನಿಕರ ನಡುವೆ ಗುಂಡಿನ ಚಕಮಕಿ ಆಗಿತ್ತು. ಈ ವೇಳೆ ಸುಮಾರು 13 ನಾಗರಿಕರ ಹತ್ಯೆ ಮಾಡಿತ್ತು ಪಾಕಿಸ್ತಾನ. ಈಗ ಅದಾದ ನಂತರ ಸುಮಾರು 8 ಗಂಟೆ ನಂತರ ಆಗಿದ್ದು ಡ್ರೋನ್ ಅಟ್ಯಾಕ್. ಡ್ರೋನ್ಗಳನ್ನು ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ. ಯಾವುದೇ ರೀತಿಯ ಇದುವರೆಗೂ ಕೂಡ ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ ಭಾರತೀಯ ಸೈನಿಕರಿಗೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ, ಅಥವಾ ಭಾರತೀಯ ನಾಗರಿಕರಿಗೆ ಈ ಒಂದು ದಾಳಿಯಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ ಅಂತ. ಮತ್ತೊಂದು ವಿಶೇಷ ಅಂದರೆ ಶ್ರೀನಗರದಲ್ಲಿ ಈಗಾಗಲೇ ಬ್ಲಾಕ್ಔಟ್ ಮಾಡಲಾಗಿದೆ. ಬೆಳಗ್ಗೆ 5:15ವರೆಗೂ ಕೂಡ ಬ್ಲಾಕ್ಔಟ್ ಘೋಷಣೆಯನ್ನು ಮಾಡಲಾಗಿದೆ. ಅಂದರೆ ಶ್ರೀನಗರ ಕಂಪ್ಲೀಟ್ ಕತ್ಲಾದಂತೆ ಲೆಕ್ಕ. ಯಾವುದೇ ರೀತಿಯ ಡ್ರೋನ್ ಅಟ್ಯಾಕ್ ಆಗಿರ್ಬೋದು ಅಥವಾ ಮಿಸೈಲ್ ಅಟ್ಯಾಕ್ ಆಗಿರ್ಬೋದು, ಅದನ್ನು ತಡೆಯೋಕ್ಕೆ ಈ ಒಂದು ಬ್ಲಾಕ್ಔಟ್ ಸಿಸ್ಟಮನ್ನು ಮಾಡ್ತಾರೆ. ಹೀಗಾಗಿ ಈಗಾಗಲೇ ಒಂದು ಡ್ರೋನ್ ಅಟ್ಯಾಕ್ ಆದ ತಕ್ಷಣ ಇಡೀ ಶ್ರೀನಗರ ಸ್ತಬ್ಧ ಆಗಿದೆ, ಕತ್ತಲು ಆವರಿಸಿದೆ, ಕರೆಂಟ್ ಇಲ್ಲ, ಸರ್ಕಾರ ಎಲ್ಲ ಪವರನ್ನು ತೆಗೆದಿದೆ. ಯಾರೂ ಕೂಡ ಮನೆಯಿಂದ ಹೊರಗಡೆ ಬರಬಾರ್ದು ಅಂತ ಈಗಾಗಲೇ ಸೈರನ್ ಮೊಳಗಿಸಲಾಗಿದೆ. ಎಲ್ಲರೂ ಕೂಡ ಮನೆಯಲ್ಲೇ ಇರಿ, ಯಾರೂ ಕೂಡ ಹೊರಗಡೆ ಬರಬಾರ್ದು ಅನ್ನೋ ಒಂದು ಕಾಶನನ್ನು ಕೊಡಲಾಗಿದೆ. ಒಟ್ಟಿನಲ್ಲಿ ಒಂದು ರೀತಿ ಅಘೋಷಿತ ಬಂದ್. ಕಳೆದ 3 ದಿನಗಳಿಂದ ಪಾಕಿಸ್ತಾನ ಬೆಳಗ್ಗೆ ಸುಮ್ಮನೆ ಇರುತ್ತೆ, ರಾತ್ರಿ ಆದ ತಕ್ಷಣ ತನ್ನ ಬಾಲ ಬಿಚ್ಕೊಳ್ತಾ ಇದೆ ನಮ್ರತ. ಈ ಒಂದು ಪಾಕಿಸ್ತಾನದ ಈ ಕೃತ್ಯಕ್ಕೆ ಮತ್ತಷ್ಟು ರಿಯಾಕ್ಷನ್ ಅಂತೂ ಇದ್ದೇ ಇರುತ್ತೆ ಭಾರತದ್ದು. ನೋಡಬೇಕು ಯಾವ ಥರ ಮುಂದಿನ ಈ ಅಪ್ಡೇಟ್ಸ್ ಏನಾಗಬಹುದು ಅಂತ. ಎಸ್ ಸತೀಶ್, ಈಗಾಗಲೇ ಏನು ನರೇಂದ್ರ ಮೋದಿ ಅವರು ಯುದ್ಧದ ಕುರಿತಾಗಿ ಏನು ಕ್ಷಣದ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಸಂಜೆಯಿಂದ ಸಭೆ ಮೇಲೆ ಸಭೆ ಕೂಡ ಮಾಡಿರುವಂತದ್ದು. ಇದೆಲ್ಲ ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಕಾದಿದ್ಯಾ ಅಂತ ಅನ್ಸಲ್ವಾ? ಎಸ್ ನಮ್ರತ, ಎಕ್ಸಾಕ್ಟ್ಲಿ ಸಂಜೆ 7 ಗಂಟೆ ನಂತರ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಶುರುವಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಿರ್ಬೋದು, ಅಥವಾ ಗೃಹ ಸಚಿವ ಅಮಿತ್ ಶಾ, ಆಮೇಲೆ NSA ಸಲಹೆಗಾರ ಅಜಿತ್ ದೋವಲ್, ಇವರು ಪ್ರಮುಖವಾಗಿ 3 ಜನ ಭಾಗಿಯಾಗಿದ್ದರು. ಜೊತೆಗೆ CDS ಅನಿಲ್ ಚೌಹಾಣ್ ಇದ್ರು, ಆಮೇಲೆ 3 ಸೇನೆಗಳ ಮುಖ್ಯಸ್ಥರು ಕೂಡ ಇದ್ರು. ಅದಾದ ನಂತರ ಸಭೆ ಮುಕ್ತಾಯ ಆಯಿತು. ಸಭೆ ಮುಕ್ತಾಯ ಆದ ಬಳಿಕ ಮತ್ತೆ ಈಗ NSG ಸಲಹೆಗಾರ ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಈ ಕ್ಷಣದಲ್ಲೂ ಕೂಡ ಮೀಟಿಂಗ್ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆ. ಬಹುಶಃ ಕಳೆದ 3 ದಿನಗಳ ಒಂದು ರಿವ್ಯೂ ನೋಡಿದಾಗ ಸಹಜವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ನಿಂಗ್ ಟು ಈವ್ನಿಂಗ್ ಪ್ರತಿಯೊಬ್ಬರ ಜೊತೆ ಒಂದಲ್ಲ ಒಂದು ಮೀಟಿಂಗಲ್ಲಿ ಭಾಗಿಯಾಗ್ತಾನೆ ಇದ್ದಾರೆ. ಇವತ್ತು ಕೂಡ ಅಷ್ಟೇ ಬೆಳಗ್ಗೆ 9 ಗಂಟೆಗೆ 3 ಸೇನೆಗಳ ಮುಖ್ಯಸ್ಥರ ಸಭೆ ಇತ್ತು. ಅದಾದ ನಂತರ ರಾಜನಾಥ್ ಸಿಂಗ್ ಜೊತೆ ಸಭೆ ಇತ್ತು. ಅದಾದ ನಂತರ ಮತ್ತೆ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಸಭೆ ಇತ್ತು. ಅದಾದ ಬಳಿಕ ಮತ್ತೆ ಅಮಿತ್ ಶಾ ಜೊತೆ ಸಭೆ ಇತ್ತು. ಹೀಗೆ ಸುಮಾರು ಮಿನಿಟ್ ಟು ಮಿನಿಟ್ ಮೀಟಿಂಗ್ಸ್ ನಡೀತಾನೆ ಇದೆ. ಇದೆಲ್ಲದ ಔಟ್ಪುಟ್ ಏನಾಗ್ತಿದೆ ಅಂದರೆ, ನಾವೀಗಾಗಲೇ ನಿನ್ನೆ ಇಷ್ಟೊತ್ತಿಗಾಗಲೇ ಪಾಕಿಸ್ತಾನ ದಾಳಿಯಾದ ತಕ್ಷಣ ಭಾರತ ಕೂಡ ಪ್ರತಿದಾಳಿಯನ್ನು ಮಾಡಿತ್ತು. 1971ರ ಬಳಿಕ ಇದೇ ಮೊದಲ ಬಾರಿಗೆ ನಾವು ಕರಾಚಿಗೆ ಅಟ್ಯಾಕ್ ಮಾಡಿದ್ವಿ. ರಾಜಸ್ಥಾನದ ಜಸಲ್ಮಾರ್, ಪಂಜಾಬ್ನ ಅಮೃತ್ಸರದಲ್ಲಿ ಈಗ ಸೈರನ್ ಸದ್ದು, ಫಿರೋಜಾಬಾದ್, ಉರಿ, ಪಠಾಣ್ ಕೋಟ್, ಹಾಗೆ ಏನು ಶ್ರೀನಗರ, ನೌಗಾಮ್, ರಜೌರಿ, ಪೋಂಚ್, ಸಾಂಬಾ, ಅಕ್ನೂರು, ಬಾರ್ಮುಲ್ಲಾ ಸೇರಿ ಹಲವೆಡೆ ಈಗ ಬ್ಲಾಕ್ಔಟ್ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ. ರಾಜಸ್ಥಾನದ ಜಸಲ್ಮರ, ಪಂಜಾಬ್ನ ಅಮೃತ್ಸರದಲ್ಲಿ ಈಗ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಫಿರೋಜಾಬಾದ್, ಉರಿ, ಪಠಾಣ್ ಕೋಟ್, ಶ್ರೀನಗರ, ಹಾಗೆ ನೌಗಾಮ್, ರಜೌರಿ, ಪೋಂಚ್, ಸಾಂಬಾ, ಅಕ್ನೂರು ಈ ಪ್ರದೇಶಗಳಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಬಾರ್ಮುಲ್ಲಾ ಸೇರಿ ಈಗ ಹಲವೆಡೆ ಏನು ಆ ಜಾಗಗಳಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಲಾಗಿದೆ.
ಮತ್ತಷ್ಟು ಮಾಹಿತಿನ ನೀಡ್ತಾರೆ ಸತೀಶ್. ಈಗ ಹಲವು ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ಮಾಡಿರುವಂತದ್ದು ಏನಾಗ್ತಾ ಇದೆ ಅಂತ. ನಮ್ರತ ಎಕ್ಸಾಕ್ಟ್ಲಿ ನಿನ್ನೆ ಎಲ್ಲೆಲ್ಲಿ ಅಟ್ಯಾಕ್ ಆಗಿತ್ತು ಸೇಮ್ ಪ್ಲೇಸ್, ಈ ಪ್ಲೇಸ್ಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣಿಸ್ತಾ ಇಲ್ಲ. ಯಾಕಂದರೆ ನಿನ್ನೆ ಅಟ್ಯಾಕ್ ಮಾಡಿದಾಗ ಯಾವುದೇ ರೀತಿಯ ಸಕ್ಸಸ್ ಕಂಡಿರಲಿಲ್ಲ ಪಾಕಿಸ್ತಾನ. ಸೇಮ್ ಅದೇ ಪ್ಲೇಸಲ್ಲಿ ಇವತ್ತು ಮತ್ತೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಒಡೆದು ಉರುಳಿಸಿತ್ತು ಭಾರತ. ಹೀಗಾಗಿ ಇವತ್ತು ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಸೇಮ್ ಇವತ್ತೇನು ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ, ಈ ಪಾಕಿಸ್ತಾನ ಸುಮಾರು ನಮ್ಮ ಭಾರತದ ಮೇಲೆ 35 ನಿಮಿಷಗಳ ಕಾಲ ನಿನ್ನೆ ಅಟ್ಯಾಕ್ ಆಗಿತ್ತು. ಸೇಮ್ ಟೈಮಿಂಗ್ಸೇ. ಬಹುಶಃ ಇವತ್ತು ಕೂಡ ಅದೇ ಟೈಮಿಂಗ್ಸಲ್ಲಿ ಅಟ್ಯಾಕ್ ಮಾಡಿರೋದ್ರಿಂದ ಇನ್ನೊಂದು 30 ನಿಮಿಷ ಈ ಅಟ್ಯಾಕ್ ಆಗಿರಬಹುದು ಅಥವಾ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇದಾದ ಒಂದು ಅರ್ಧ ಗಂಟೆ ನಂತರ ಭಾರತ ದಾಳಿಗೆ ಇಳಿದಿತ್ತು. 1971ರ ಬಳಿಕ ಇದೇ ಮೊದಲ ಬಾರಿಗೆ ಕರಾಚಿ ಮೇಲೆ ನಾವು ನಿನ್ನೆ ಅಟ್ಯಾಕ್ ಆಗಿತ್ತು ಭಾರತೀಯ ಸೇನೆ. ಅದಾದ ನಂತರ ರಾವಲ್ಪಿಂಡಿ ಆಗಿರ್ಬೋದು ಅಥವಾ ಲಾಹೋರ್ ಆಗಿರ್ಬೋದು, ಇದೆಲ್ಲವೂ ಕೂಡ ಬದಿಗಿಟ್ಟರೂ ಕೂಡ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ನುಗ್ಗಿ ಹೊಡೆದಿತ್ತು ಭಾರತೀಯ ಸೇನೆ ಅನ್ನೋ ಒಂದು ಮಾಹಿತಿ ಇತ್ತು. ಸೊ ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನ ಹೇಗೆ ಮತ್ತೆ ಅಟ್ಯಾಕ್ ಮಾಡ್ತಿದೆ ಅನ್ನೋದೇ ಒಂದು ರೀತಿ ಅದನ್ನ ಗೇಜ್ ಮಾಡೋಕ್ಕಾಗ್ತಿಲ್ಲ. ಪಾಕಿಸ್ತಾನ ನಿಜಕ್ಕೂ ಏನು ಅಂದ್ಕೊಂಡಿದೆ ಭಾರತವನ್ನು ಅನ್ನೋದನ್ನ ಗೆಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಈ ಪಾಕಿಸ್ತಾನ ಎಷ್ಟೇ ದಾಳಿ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅದನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಅಥವಾ ಆ ಒಂದು ಡ್ರೋನ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಹೊಡೆದುಡಿಸೋದಕ್ಕೆ ಭಾರತದ ಶಕ್ತಿ ಅಂದರೆ ನಮ್ಮ ಡಿಫೆನ್ಸ್ ಅಷ್ಟೊಂದು ಸಮರ್ಥವಾಗಿದೆ. ಆಮೇಲೆ ಇವತ್ತೊಂದು ಮಾತನ್ನು ಹೇಳ್ತಾ ಇದ್ರು ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಬೇಕಾದ್ರೆ, ಟರ್ಕಿ ತಯಾರಿಸಿರ್ತಕ್ಕಂಥ ಡ್ರೋನ್ಗಳನ್ನು ಪಾಕಿಸ್ತಾನ ಬಳಸಿದೆ ಅಂತ. ಸುಮಾರು 400 ಡ್ರೋನ್ ಇತ್ತು. ಈ ಟರ್ಕಿ ಮೇಡ್ ಡ್ರೋನ್ಗಳು ತುಂಬ ನ್ಯೂ ಟೆಕ್ನಾಲಜಿ ಇರ್ತಕ್ಕಂಥ ಡ್ರೋನ್ಸ್ ಏನು ಅಲ್ಲ ಅದು ಅನ್ನೋ ಒಂದು ಮಾಹಿತಿ ಇತ್ತು. ಹಾಗಾಗಿನೇ ಅದು ಒಂದು ಕಾರಣ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ದಾಳಿಯಲ್ಲಿ ಯಾಕೆ ಸಕ್ಸಸ್ ಆಗ್ತಿಲ್ಲ ಅನ್ನೋದು ಕಾರಣಕ್ಕೆ ಏನಪ್ಪ ಅಂದರೆ ಆ ಟರ್ಕಿ ಮೇಡ್ ಡ್ರೋನ್ಗಳು ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ. ಅದನ್ನು ಸುಲಭವಾಗಿ ಭಾರತೀಯ ಸೇನೆ ಅಥವಾ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಉರುಳಿಸ್ತಾ ಇದೆ ಕೆಳಗಡೆ. ಹಾಗಾಗಿ ಪಾಕಿಸ್ತಾನ ಈ ದಾಳಿಯಿಂದ ಸಾಧಿಸಿದ್ದು ಏನೂ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಚೀಮಾರಿ ಆಗ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ. ನಾವೇ ನೋಡಿದ್ರೆ ಬೆಳಗ್ಗೆಯಿಂದ ಪಾಕಿಸ್ತಾನದಲ್ಲಿ ಒಂದು ರೀತಿ ದಿವಾಳಿ ಆಗಿಬಿಟ್ಟಿದೆ. ಜನ ಅಲ್ಲಿ ಪಾಕಿಸ್ತಾನದ ಜನ ಯಾಕಪ್ಪ ಬೇಕು ಈ ಸವಾಸ, ಯುದ್ಧ ಯಾಕೆ ಬೇಕು ಅಂತ ಸ್ವತಃ ಜನ ಹೋಗಲಿ. ಪಾಕಿಸ್ತಾನದ ಸಂಸದರೇ ಪ್ರಧಾನಿ ಶರೀಫ್ ವಿರುದ್ಧ, ಪಾಕಿಸ್ತಾನದ ಪ್ರಧಾನಮಂತ್ರಿ ಶರೀಫ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಭಾರತ ಈ ಮಟ್ಟಿಗೆ ದಾಳಿ ಮಾಡ್ತಾ ಇದೆ, ನಿಮ್ಮ ಯೋಗ್ಯತೆಗೆ ಭಾರತ ದಾಳಿಯನ್ನು ತಡೆಯೋಕ್ಕಾಗಿಲ್ಲ ನಿಮಗೆ. ಪಾಕಿಸ್ತಾನದ ಇಸ್ಲಾಮಾಬಾದು, ಲಾಹೋರು, ಕರಾಚಿ, ರಾವಲ್ಪಿಂಡಿ ಇಲ್ಲೆಲ್ಲವೂ ಕೂಡ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಪೇಶಾವರದಲ್ಲೂ ಕೂಡ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದೆ. ಇಷ್ಟೆಲ್ಲ ಆದರೂ ಕೂಡ ಯಾಕೆ ತಡೀತಾ ಇಲ್ಲ, ನೀವೇನು ಮಾಡ್ತಿದ್ದೀರಾ ಅಂತ ಸ್ವತಃ ಪಾಕಿಸ್ತಾನದ ಸಂಸದರು ಪ್ರಧಾನಿಯನ್ನು ಪ್ರಶ್ನೆ ಮಾಡಿದರು ಇವತ್ತು ಸಂಸತ್ನಲ್ಲಿ. ಅಷ್ಟೆಲ್ಲ ಮುಖಭಂಗ ಆದರೂ ಮತ್ತೆ ಇವತ್ತು ದಾಳಿ ಮಾಡಿದೆ ಪಾಕಿಸ್ತಾನ ಭಾರತದ ಮೇಲೆ. ನೀವೀಗಾಗಲೇ ಹೇಳಿದ್ರಿ, ರಾಜಸ್ಥಾನ ವಿಶೇಷವಾಗಿ ಇಷ್ಟು ದಿನ POK ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇರ್ತಕ್ಕಂಥ ಜಮ್ಮು ಕಾಶ್ಮೀರ ಭಾಗದಲ್ಲಿ ಅತಿ ಹೆಚ್ಚು ದಾಳಿ ಆಗ್ತಾ ಇತ್ತು. ಆದರೆ ಈ ಬಾರಿ ಕಳೆದ 3 ದಿನಗಳಿಂದ ಅತಿ ಹೆಚ್ಚು ದಾಳಿಗೆ ಒಳಗಾಗ್ತಿರ್ತಕ್ಕಂಥ ಪ್ರದೇಶ ಏನಪ್ಪ ಅಂದರೆ ಅದು ಪಂಜಾಬ್ ಜೊತೆಗೆ ರಾಜಸ್ಥಾನ ಕೂಡ. ಈ ಬಾರಿ ಈ ಎರಡೂ ರಾಜ್ಯಗಳನ್ನು ಈ ಬಾರಿ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅನ್ನೋ ಒಂದು ಚರ್ಚೆ ಶುರುವಾಗ್ತಿದೆ. ಯಾಕೆಂದರೆ ಲಾಹೋರಿಂದ ನಮ್ಮ ಅಮೃತ್ಸರ ಏನಿದೆ ಸುಮಾರು 28ರಿಂದ 30 ಕಿಲೋಮೀಟರ್ ಮಾತ್ರ ದೂರ ಇದೆ, ಅಂತರ ಇದೆ. ಅಂದರೆ ಗಡಿಗೆ ಹೊಂದಿಕೊಂಡಂತಹ ಸಿಟಿಗಳಿವು. ಸೊ ಅಮೃತ್ಸರ ಮತ್ತು ಲಾಹೋರ್ ಒಂದು ಕಾಲದಲ್ಲಿ ಅಖಂಡ ಭಾರತ ಇದ್ದಾಗ ಟ್ವಿನ್ ಸಿಟೀಸ್ ಆಗಿದ್ದು. ಅಂದರೆ ಈಗ ನಮ್ಮ ಹುಬ್ಳಿ ಧಾರವಾಡ ಇದೆಯಲ್ಲ, ಆ ಥರ ಅಮೃತ್ಸರ ಮತ್ತು ಲಾಹೋರ್ ಆಗಿತ್ತು, ಅವಳಿ ನಗರಗಳಾಗಿದ್ದು. ದೇಶ ವಿಭಜನೆ ಆದ ಬಳಿಕ ಲಾಹೋರ್ ಈಗ ಪಾಕಿಸ್ತಾನದಲ್ಲಿದೆ, ಅಮೃತ್ಸರ ನಮ್ಮ ಭಾರತದಲ್ಲಿದೆ. ಹಾಗಾಗಿ ತುಂಬ ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಲಾಹೋರಿಂದ ಪಾಕಿಸ್ತಾನದಿಂದ ಅಮೃತ್ಸರ್ಗೆ ಅಟ್ಯಾಕ್ ಮಾಡೋದು. ಇವತ್ತು ನಮಗೇನು ಮಿಸೈಲ್ ಸಿಕ್ಕಿತ್ತು, ಪಾಕಿಸ್ತಾನದ ಮಿಸೈಲು F-16 ಬಂದಂತಹ ಮಿಸೈಲ್ ಅದು ಕೂಡ ಅಮೃತ್ಸರದಲ್ಲೇ ಸಿಕ್ಕಿತ್ತು. ಸೊ ಅಲ್ಲಿಗೆ ಅಮೃತ್ಸರ ಅಥವಾ ಪಂಜಾಬ್ ಮತ್ತು ರಾಜಸ್ಥಾನ ಎರಡೂ ರಾಜ್ಯಗಳು ತುಂಬ ದೊಡ್ಡ ಮಟ್ಟದ ಟಾರ್ಗೆಟ್ ಆಗಿದ್ದಾವೆ. ಇದನ್ನು ಈಗಾಗಲೇ ಸಮರ್ಥವಾಗಿ ನಿಭಾಯಿಸುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡ್ತಾ ಇದೆ, ಭಾರತೀಯ ಸರ್ಕಾರ ಮಾಡ್ತಾ ಇದೆ. ಯಾಕಪ್ಪ ಅಂದರೆ ಪಂಜಾಬ್, ರಾಜಸ್ಥಾನ, ಆಮೇಲೆ ಗುಜರಾತ್, ಹಿಮಾಚಲ್ ಪ್ರದೇಶ್, ಜಮ್ಮು ಆ್ಯಂಡ್ ಕಾಶ್ಮೀರ ಈ 5 ರಾಜ್ಯಗಳು ಪಾಕಿಸ್ತಾನದ ಗಡಿಯನ್ನು ಹಂಚ್ಕೊಳ್ತಾ ಇದ್ದಾವೆ. ಈ 5 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಇವತ್ತು ಮಧ್ಯಾಹ್ನನೇ ಪ್ರಧಾನಮಂತ್ರಿ ಮೋದಿಯವರು ಮಾತುಕತೆಯನ್ನು ಮಾಡಿದರು. ಯಾವೆಲ್ಲ ಭದ್ರತಾ ಪ್ರಿಕಾಷನ್ಸನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಇದೆಲ್ಲ ಆದ ತಕ್ಷಣ ಪಂಜಾಬ್ನ ಸುಮಾರು 10 ಜನ ಸಚಿವರು ಎಲ್ಲ ಬಾರ್ಡರ್ಸ್ಗೆ ಬಂದು ಸೇನೆ ಜೊತೆ ನಿಂತ್ಕೊಂಡ್ರು. ಸೇನೆಗೆ ಏನು ಬೇಕು, ನಮ್ಮಿಂದ ಏನು ಸಹಕಾರ ಬೇಕು, ಸೇನೆಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು
ಪಂಜಾಬ್ನ ಸಚಿವರು ಮಾಡಿದ್ರು. ಹೀಗಾಗಿ ಇಡೀ ಸೇನೆಯ ಪರವಾಗಿ ಇಡೀ ದೇಶ ಅದು ಪಕ್ಷಾತೀತವಾಗಿ ನಿಂತ್ಕೊಂಡಿರೋದ್ರಿಂದ ಸೊ ನಾವೇನು ಬೇಕಾದರೆ ಮಾಡ್ಬೋದು, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಧೈರ್ಯ ಬಂದಿದೆ. ಹೀಗಾಗಿ ಇವತ್ತಿನ ಈ ಒಂದು ದಾಳಿ ಬಹುಶಃ ಇನ್ನೊಂದು 5-10 ನಿಮಿಷದಲ್ಲಿ ಸ್ಟಾಪ್ ಆಗ್ಬೋದು ನಮ್ರತ. ಅದಾದ ನಂತರ ಭಾರತದ ಪ್ರತಿದಾಳಿ ಯಾವ ಥರ ಇರುತ್ತೆ ಅನ್ನೋದು ಒಂದು ರೀತಿ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಯಾಕೆಂದರೆ ನಿನ್ನೆ ಅಷ್ಟು ದೊಡ್ಡ ಮಟ್ಟದ ದಾಳಿಯಾಗಿತ್ತು. ಇವತ್ತು ಭಾರತದ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಮಾತ್ರ ವೆಯ್ಟ್ ಮಾಡಬೇಕು ನಮ್ರತ. ಧನ್ಯವಾದ ಸತೀಶ್ ತಮ್ಮೆಲ್ಲ ಮಾಹಿತಿಗೆ.